ಗೋವರ್ಧನ್ ಥಿಯೇಟರ್ ಅಲ್ಲಿ ಶಿವಣ್ಣ ಮತ್ತೆ ಉಪೇಂದ್ರ ಅವರು ರಾಜ್ಬಿ ಶೆಟ್ಟಿ ಅವರ ಬ್ಯಾನರ್ ಮೇಲೆ ಇವನು ಅಯೋಗ್ಯ ಯಾರೋ ವಿಜಯ್ ಅಂತೆ, ಅವನು ತಮಿಳ್ನಾಡವನು, ಈ ರಾಜ್ಯದವನ, ಅವನಿಗೂ ಇದಕ್ಕೆ ಏನ್ರಿ ಸಂಬಂಧ? ಇವತ್ತು ಶಿವಣ್ಣನಿಗೆ ಅಪಮಾನ ಮಾಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್. ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಅವರಿಗೆ ಅವಮಾನ ಮಾಡಿ ಅದ್ರ ಮೇಲೆ ಮುಚ್ಚಾಕಿದ್ದಾರೆ. ಯಾರಿದು? ತೆಗಿತೀರಾ? ಭೀಮಾ ಬಾಪ ದಯಮಾಡು ಮುಂದೆ ತಗೊಳ್ರಿ. ಡಾಕ್ಟರ್ ರಾಜ್ಕುಮಾರ್ ಇಂದ ಶಿವರಾಜ್ ನೋಡಿ, ಶಿವರಾಜ್ ಕುಮಾರ್ ಇದ್ರ ಮೇಲೆ ಬ್ಯಾನರ್ ಕಟ್ಟಿದ್ದಾರೆ. ಹೆಂಗ್ರಿ ಶಿವರಾಜ್ ಕುಮಾರ್ ಮೇಲೆ ವಿಜಯ್ ಹಾಕ್ತೀರಿ? ಡಾಕ್ಟರ್ ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಬೆಲೆ ಇಲ್ವಾ ರಾಜ್ಕುಮಾರ್ ಅವರಿಗೆ? ಆಯ್ತಲ್ಲ, ನಿನ್ನೆ ನಾಶಿಕ್ ಹೋಗ್ಬಿಟ್ಟಿದೆ, ನಿನ್ನೆ ನಾಶ್ ಹಾಕ್ಬೋದಾ? ಶಿವರಾಜ್ ಕುಮಾರ್ ಅವ್ರ ಹಾಕ್ಬೋದಾ? ಸೇತುಪತಿ ವಿಜಯ್ ತಮಿಳುನಾಡಿಗೆ ಕಳ್ಳ ಬಾವುಟದ ಹರಿತಾರೆ. ಕನ್ನಡಿಗರಿಗೆ ಒಂದು ಬೆಲೆನೇ ಕೊಡೋದು ತಮಿಳುನಾಡಲ್ಲಿ. ಅಂಥದ್ರಲ್ಲಿ ಕನ್ನಡಿಗರಿಗೆ 12 ಗಂಟೆ ಬಂದು ಅಲ್ಲ, ಆ ಲೋಕರ್ ಮಕ್ಕಳಿಗೆ ಆ ಲೋಕರ್ ಹೋಗ್ರಿ ಮೇಲೆ ತೆಗಿಸ್ರಿ ಫಸ್ಟ್. ನೋಡಿ, ಶಿವಣ್ಣ, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರ ಇದ್ರ ಮೇಲೆ ಥಿಯೇಟರ್ ಸಿಗ್ತಾ ಅಲ್ಲ. ಇವತ್ತು ಕನ್ನಡ ನಾಡಿನ ಚಲನಚಿತ್ರ 45 ಚೆನ್ನಾಗಿ ಓಡ್ತಾ ಇತ್ತು, ಒಳ್ಳೆ ಚಲನಚಿತ್ರ, ಜನರು ಬರ್ತಾ ಇದ್ರು. ಆದ್ರೆ ಈ ಅಯೋಗ್ಯ ವಿಜಯ್ ತಮಿಳ್ನಾಡಿನ ಆಕ್ಟ್ರು, ಅವನದು ಫಿಲಂಗೋಸ್ಕರ ನಮ್ಮ ಫಿಲಂನ ತೆಗ್ದಾಕಿದ್ದಾರೆ. ಇವರು ಹಾಕ್ಸ್ಲೇಬೇಡ್ದಿತ್ತು, ಹಾಕ್ಸಿದ್ದಾರೆ. ಇಷ್ಟೊತ್ತು ಬಿಟ್ಟಿದ್ದಾರೆ ಅಂದ್ರೆ ಅದು ಅನ್ಯಾಯ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಒಂದು ಸ್ಥಾನಮಾನ, ಸಿನಿಮಾ ನಟರಿಗೆ ಒಂದು ಸ್ಥಾನಮಾನ ಇದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇಂದ. ಅವರು ಪುನೀತ್ ಇವತ್ತು ಕನ್ನಡ ನಾಡಿನ ದೇವರು ಅಂದ್ಕೊಂಡಿದ್ದಾರೆ. ಅವರು ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಬ್ಯಾನರ್ ಮೇಲೆ ಸೇತುಪತಿ ವಿಜಯ್ ಬ್ಯಾನರ್ ಕಟ್ಟಿದ್ದಾರೆ. ಇದು ಎಷ್ಟು ಸರಿ? ತಮಿಳುನಾಡಿಗೆ ನಮ್ಮ ಕರ್ನಾಟಕದ ಯಾವುದೇ ಗಾಡಿ ಹೋಗಿ ಯಾವುದೋ ಒಂದು ಭಾವನೆ ಕಟ್ಕೊಂಡು ಹೋದ್ರು ಹರಿತಾರೆ, ಹರಿದು ಬೀಸಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಈ ತರ ಮಾಡೋದ್ರಿಂದ ಧಿಕ್ಕಾರ, ಸೇತುಪತಿಗೆ ಧಿಕ್ಕಾರ, ಸೇತುಪತಿಗೆ ಧಿಕ್ಕಾರ. ಕೂಡಲೇ ಮ್ಯಾನೇಜ್ಮೆಂಟ್ ತೆಗಿಸ್ಬೇಕು, ಇಲ್ಲ ಅಂತಂದ್ರೆ ಇವತ್ತು ಬೀಸಾಡ್ತೀವಿ. ಅಲ್ಲ, ತೆಗ್ದಾದ್ಮೇಲೆ ಹೋಗೋಣ. ತೆಗಿಸ್ಮೇಲೆ ಹೋಗ್ತೀವಿ. ಸುದೀಪ್ ಮಾರ್ಕ್ ಚಲನಚಿತ್ರ ಕನ್ನಡಿಗರೇ, ನೀವು ಕನ್ನಡ ಚಲನಚಿತ್ರಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು, ಬರಬೇಕು. ನೋಡಿ, ಮಾರ್ಕು
ನೋಡಿ ಇದು ಸಣ್ಣ ಕಟ್ಔಟ್ರು, ಶಿವಣ್ಣಂದು ಸಣ್ಣ ಕಟ್ಔಟ್ರು, ಈ ಅಯೋಗ್ಯಂದು ಕೇಳಿಸ್ಕೊಳಪ್ಪ ನಮ್ಮ ಮಾತು ಕೇಳಿಸ್ಕೊ, ಈ ಅಯೋಗ್ಯಂದು ದೊಡ್ಡ ಕಟ್ಔಟ್ರು. ಅಂದ್ರೆ ಬೇರೆ ರಾಜ್ಯದ ಒಬ್ಬ ಚಲನಚಿತ್ರ ನಟಂದು ದೊಡ್ಡದು ನಮ್ಮ ಸುದೀಪ್ ಅವರೇ ಅಭಿಮಾನಿಗಳೇ, ನೀವು ನೋಡಿ ನಮ್ದು ಸಣ್ಣ ಸುದೀಪ್ ಅವ್ರದ್ದು ಗೋವರ್ಧನ್ ಮಾರ್ಕ್ ಫಿಲಮ್ ಓಡ್ತಾ ಇದೆ, ಆದ್ರೆ ದೊಡ್ಡ ಚಿಕ್ಕದಿದೆ. ಅದೇ ಸೇತುಪತಿ ನೋಡಿ ಎತ್ತರಿದೆ, ಇವತ್ತು ಇದು 20-30 ಅಡಿ ಉದ್ದವೇ ಬರುತ್ತಾ ಇದೆ. ಇದನ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಸ್ಥಾನಮಾನ ದೊರಕಿದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಅವ್ರ ಬ್ಯಾನರ್ ಮೇಲೆ ಉಪೇಂದ್ರ ಬ್ಯಾನರ್ ಮೇಲೆ ಸ್ವಾಮಿ ಅವರೇ ಬೇರೆ ಕಟ್ಟಿದ್ದಾರೆ. ಮಾತಾಡ್ರಿ ಅಧ್ಯಕ್ಷ ಜೊತೆ ಅಲ್ಲ ನಿಂತ್ಕೊಂಡು ನೋಡಿ, ನಾವು ಕರ್ನಾಟಕದಲ್ಲಿ ಎಲ್ಲರೂ ಅಪ್ಪಿಕೊಂಡಿದ್ದೀವಿ, ತಪ್ಪಿಕೊಂಡಿದ್ದೀವಿ. ನಮ್ಗೆ ಅವ್ರಿಗೊಂದು ಸ್ಥಾನಮಾನ ಇಲ್ಲಿ ಅವ್ರ ಮನಸ್ಸರು ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ಬೇರೆ ಊರಲ್ಲಿ ತಮಿಳುನಾಡು ಆಂಧ್ರದಲ್ಲಿ ಆ ಥರ ಇಲ್ಲ. ತಿರುಪತಿಗೆ ಹೋದವ್ರಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ತಮಿಳುನಾಡಿಗೆ ಹೋದ್ರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಒಂದು ಅಂಕಿ ಅಂಶದಲ್ಲಿ ತೊಂದರೆ ಕೊಡ್ತಾರೆ ಅಂತ ಯಾರು ಮಾಡ್ತಾರೆ. ಕನ್ನಡಿಗರು ಬನ್ನಿ ನಾಯ್ಕ ಅಣ್ಣ ಬರ್ರಿ, ಆಯ್ತಲ್ಲ. ಆದ್ರಿಂದ ಕೂಡಲೇ ಮ್ಯಾನೇಜ್ಮೆಂಟ್ ಇದನ್ನ ತೆಗಿಬೇಕು. ಈಗ ಕನ್ನಡಿಗರು ಯಾವಾಗ ನಾವು ಎಚ್ಚೆತ್ಕೊಳ್ಳಲ್ಲ, ಈ ಅಯೋಗ್ಯ ಇವ್ರದೆಲ್ಲ ತಮಿಳ್ನಾಡಿನ ಒಬ್ಬ ಅಯೋಗ್ಯ ಇವನ್ ಬ್ಯಾನರ್ನ 100 ಅಡಿ ಹಾಕಿದ್ದಾರೆ. ನಮ್ಮ ಸುದೀಪ್ ಅವ್ರದ್ದು ಸಣ್ಣ ಬ್ಯಾನರು, ನಮ್ಮ ಶಿವಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಇವತ್ತು ಪುನೀತ್ ಅವ್ರ ಅಣ್ಣ. ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಂದು ದೊಡ್ಡ ಕುಟುಂಬ, ಇವತ್ತು ಸುದೀಪ್ ಅವರು ದೊಡ್ಡ ಸ್ಟಾರು, ಅಂದ್ರೆ ಬಳಗ ಇಟ್ಕೊಂಡಿರುವಂತ ಅಭಿಮಾನಿಗಳು ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂತಾ ಇರುವಂತದ್ದು ಸರಿ ಇಲ್ಲ. ಈ ಪರಭಾಷಿಕ ಚಲನಚಿತ್ರಗಳನ್ನ ನಾವು ನಿಲ್ಲಿಸ್ಬೇಕು. ನಮ್ಮ ಅರ್ಜುನ್ ಜನ್ಯ ಕನ್ನಡಿಗ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಡೈರೆಕ್ಷನ್ ಮಾಡಿರೋಂಥ ಚಲನಚಿತ್ರ 45. ಈ ಚಲನಚಿತ್ರ ಬಹಳ ಇವರೇ ಯಾವ್ದು ಬಂದಿಲ್ಲ ಇಲ್ಲ. ಅದರಿಂದ ನಾವಿವತ್ತು ಬಂದು ನಮ್ಮ ಶಿವಣ್ಣ ಅವರ ಬ್ಯಾನರ್ ಮೇಲೆ, ರಾಜ್ಬಿ ಶೆಟ್ಟಿ ಅವರ ಬ್ಯಾನರ್ ಮೇಲೆ ಏನು ವಿಜಯ್ ಅವ್ರದ್ದು ಹಾಕಿದ್ರು ಅದು ಕಟ್ಔಟ್ ಅವರು ಮುಚ್ಚಾಕಿದ್ದಾರೆ. ಆಮೇಲೆ ಮಾರ್ಕು ಚೆನ್ನಾಗಿ ಓಡ್ತಾ ಇರೋಂಥ ಚಲನಚಿತ್ರ, ಪರಭಾಷಿಕ ಚಲನಚಿತ್ರಗಳನ್ನ ಹಾಕೊಳ್ಳೋ ಮುಖಾಂತರ ನಮ್ಮ ಚಲನಚಿತ್ರನ ಸಂಪೂರ್ಣವಾಗಿ ನಾಶಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಬಿಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ನಮ್ಮ AR ಸೋಮಣ್ಣ ಅವರು, ಕನ್ನಡ ಕಲಿಗಳ ವೇದಿಕೆಯ ಪ್ರಕಾಶಣ್ಣ ಅವರು, ನಮ್ಮ ಮಂಜುನಾಥ್ ಅಣ್ಣ ಅವರು, ಆನಂದಣ್ಣ ಅವರು, ನಮ್ಮ ಭೀಮಾ ಅವರು, ನಮ್ಮ ಮಹಿಳಾ ಹೋರಾಟಗಾರ್ತಿ ಮಂಜುಶ್ರೀ ಗೌಡ ಅವರು, ನಾವೆಲ್ಲರೂ ಕೂಡ ಬಂದು ಗೋವರ್ಧನ್ ಆದರೆ ಒಪ್ಕೊಂಡಿದ್ದಾರೆ, ಅವರು ಗೌರವ ಕೊಟ್ಟಿದ್ದಾರೆ. ಗೋವರ್ಧನ್ ಥಿಯೇಟರ್ ಅವರು ನಮ್ಮ ತಪ್ಪಾಗಿದೆ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ. ಸದ್ಯ ನಂತರ ಈ ಬ್ಯಾನರ್ ತೆಗೆದ ಮೇಲೆ ನಾವು ಇಲ್ಲಿಂದ ಆಮೇಲೆ ಇದನ್ನ ಕನ್ನಡಿಗರು ಸಾವಿರಾರು ಜನ ಹೋಗ್ತಾ ಇರೋವಂಥವ್ರು ಪ್ರಶ್ನೆ ಮಾಡಬೇಕು, ಇಂಥದ್ದನ್ನ ನಾವು ಖಂಡಿಸ್ಬೇಕು. ಯಾಕೆ ಅಂದರೆ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರು ಈ ನಾಡಲ್ಲಿ ನಾವೇ ಮೊಟ್ಟ ಮೊದಲೇ ಅವರು, ಆಮೇಲೆ ಎಲ್ಲರೂ ಪರಭಾಷಿಕರು, ಆಮೇಲೆ ಕನ್ನಡಿಗರು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಬೇರೆ ಯಾರು ಇಲ್ಲ. ಇಲ್ಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ. ಅದೇ ರೀತಿ ನೋಡಿ KVNC ಪ್ರೊಡಕ್ಷನ್ ಅವರು ಇದನ್ನ ತೆಗೆದು ಹಾಕಿದಾರಲ್ಲ, ಇದು ಸೇತುಪತಿದು, ಇದನ್ನ ತೆಗಿಸ್ಬೇಕಾಯ್ತು, ಅವ್ರು ನೋಡ್ಬೇಕಾಯ್ತು. ಇಲ್ಲಿ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ರೋಡಲ್ಲಿ ಹೋಗ್ತಾ ಇದ್ದಾರೆ. ಕೂಡಲೇ ಕರ್ನಾಟಕ ಕನ್ನಡಿಗರೇ ಎಚ್ಚೆತ್ಕೊಳ್ಳಿ. ಬೇರೆ ಊರುಗಳಿಗೆ ಹೋದ್ರೆ, ಬೇರೆ ರಾಜ್ಯಕ್ಕೆ ಹೋದ್ರೆ ತೊಂದರೆ ಕೊಡ್ತಾರೆ ಕರ್ನಾಟಕದವ್ರಿಗೆ. ಆದ್ರೆ ನಾವೇನು ತೊಂದರೆ ಕೊಡ್ತಾ ಇಲ್ಲ. ನಮ್ಮ ರಾಜ್ಕುಮಾರ್ ನಂಬರ್ 1 ನಟ, ಕರ್ನಾಟಕದಲ್ಲಿ ಏಕೈಕ ನಟ, ಕನ್ನಡಿಗರಿಗೆ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಮತ್ತು ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರಿಗೆ ಒಂದು ಸಿನಿಮಾ ಅಂದ್ರೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಂತ ಮಹಾನ್ ದೊಡ್ಡ ವ್ಯಕ್ತಿ. ಅಂತ ಅವ್ರ ಮಗ ಶಿವರಾಜ್ ಕುಮಾರ್ ಅವ್ರ ಮೇಲೆ ಸೇತುಪತಿ ವಿಜಯ್ ಬ್ಯಾನರ್ ಕಟ್ಟಿರೋದು 50 ಅಡಿ. ಇದು ಎಷ್ಟು ಮಟ್ಟ ಸರಿ?
ಕನ್ನಡಿಗರು ಖಂಡಿಸಬೇಕು. ಫೇಸ್ಬುಕ್ ಅಲ್ಲಿ ನಿಮ್ಮ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ಬರು ಖಂಡಿಸಬೇಕು. ಕೂಡಲೇ ಸುದೀಪ್ ಅವ್ರಿಗೆ ಏನ್ ಮಾಡಿದ್ದಾರೆ, ಚಿಕ್ಕ ಬ್ಯಾನರ್ ಹಾಕಿದ್ದಾರೆ, ಫಸ್ಟ್ ಕ್ಲಾಸ್ ಫಿಲಂ ಅದು ಆಯ್ತಲ್ಲ. ಇಂಥದ್ದೆಲ್ಲ ದೊಡ್ಡದಾಗಿ ಕನ್ನಡಿಗರಲ್ಲಿ ಕನ್ನಡಿಗರಿಗೆ ಅವಮಾನ ಅಂದ್ರೆ, ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಅವಮಾನ ಆಯ್ತು. ಇದು ಎಂತ ಅವಿವೇಕಿತನ, ಇದು ನಾಚಿಕೆಡಿತನ. ಆಯ್ತು, ಈಗ ನೀವು ಆಯ್ತು ತಾಯಿ, ನಾವೇನಾದ್ರು ಮಾತಾಡಿದೀವ? ನಮ್ಮ ಮ್ಯಾನೇಜರ್ ಸಾಹೇಬ್ರು ಬಂದು ಹೇಳಿದ ತಕ್ಷಣ ಕಟ್ಟೋಡ್ರೆ ಬಿಟ್ಬಿಡೋ ನಿಧಾನವಾಗಿ, ಪಿಕ್ಚರೇ ಇಲ್ಲ. ಈಗ ಶಿವಣ್ಣನ್ ಇರ್ಲಿ, ಇದು ನಾಳೆ ತೆಗಿರಿ, ಅದನ್ನ ಈಗ ತೆಗಿರಿ. ಅಲ್ಲ ಶಿವಣ್ಣನ್ ಇರ್ಲಿ ಈಗ. ಅಲ್ಲ ಅವ್ರು ಆಮೇಲೆ ಅವ್ರ ಮೇಲೆ ಹಾಕಿದ್ದೀರ, ಏನೋ ಅನ್ಸಿಲ್ವಾ? ನಿನ್ನೆ ಲಾಸ್ಟ್ ಅದು ಸುದೀಪ್ ಯಾಕೆ ಹಾಕಿದ್ದೀರಾ ನೋಡಿ, ಅವ್ರು ಕಳ್ಸೋದು ನಾವಲ್ಲ. ಯೋಚನೆ ಮಾಡಿ, ಹೇಳೋದ್ ಕೇಳಿ. ನೀವು ಡಿಸ್ಟ್ರಿಬ್ಯೂಟ್ರು, ನೀವು ಯಾವ್ದು ಕಳ್ಸಿದ್ರೆ ನಾವು ಹಾಕೋದು, ಅದು ನಾವು ಕಟ್ಟೋದು ಇಲ್ಲ, ಅವರೇ ಬಂದು ಕಟ್ಟೋದ್ರಲ್ಲಿ. ನೀವು ಡಿಸ್ಟ್ರಿಬ್ಯೂಟರ್ ಹೇಳಿ ಇದ್ರ ಮೇಲೆ ಇದನ್ನ ಹಾಕ್ಬೋದು ಅಂತ ಕೇಳಿ ಫೋನ್ ಮಾಡ್ಕೊಡಿ. ನಾವು ಕೇಳೋದ್ ಕೇಳಿ, ಅವ್ರು ನೈಟ್ ಹಾಕ್ಬಿಟ್ಟು ಹೋಗವ್ರೆ. ನೀವು ಹೇಳಿದ್ರೆ ಇವಾಗ ಒಂದು ಪಿಕ್ಚರೇ ಇಲ್ಲ, ನೀವು ಅವ್ರು ಹೇಳ್ತಾರೆ ಒಪ್ಕೊಂಡಿದ್ದಾರೆ, ನೀವು ಎಲ್ಲಿ ಕೇಳಿ. ಅವ್ರಿಗೆ ಗೌರವ ನಾವು ತೆಗಿತಾ ಇದ್ದಾನೆ, ನಾವು ತೆಗಿಸ್ತಾ ತೆಗಿಸ್ತಾ ಇದೀವಲ್ಲ. ಇದನ್ನೆಲ್ಲ ಫಸ್ಟ್ ಅದನ್ನ ತೆಗೆದು ನಾವು ಪಿಕ್ಚರೇ ಇಲ್ಲ ಅಂತ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಅದು ಇಲ್ಲ ಹತ್ಬೇಕಲ್ಲ ಸರ್, ಅದು ಜನ ಬಂದು ಅವ್ರು ಬಂದು ಇರ್ಬೇಕು. ಆಯ್ತಾಯ್ತು ಬಿಚ್ಚಿಲಿ. ಅವ್ರು ಆಲ್ರೆಡಿ ಟಿಕೆಟ್ಗಳು ಬುಕ್ ಆಗೋಗ್ಬಿಟ್ಟವೆ. 9ನೇ ತಾರೀಕಲ್ವಾ ಸರ್? ಅಯೋಗ್ಯ ನನ್ನ ಮಗಂದು ನೋಡಕ್ಕೆ ಆಗ್ಲೇ ಬುಕ್. ಅಲ್ಲಲ್ಲ, ಅವರೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿರೋರು. ನಮ್ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ. ಕನ್ನಡ ಚಲನಚಿತ್ರಗಳು ಬಂದು 45 ಎಷ್ಟು ದಿನ ಆಗಿದೆ? ಬರೇ ಒಂದು ವಾರ ಆಗಿದೆ. ಒಂದು ವಾರದಲ್ಲಿ ಇವತ್ತು ನಮ್ಮ ಚಲನಚಿತ್ರ ಯಾರು ನೋಡ್ತಾ ಇಲ್ಲ. ಕನ್ನಡಿಗರು ಎಲ್ಲಿಗೆ ಅರ್ಥ ಮಾಡ್ಕೊಂತೀರಿ? ಒಂದು 10 ದಿನ ಮುಂಚೆ ಈ ಅಯೋಗ್ಯದ್ದು ಬುಕ್ ಮಾಡಿದ್ದಾರೆ. ಹೋಗಿ ಮೇಲೆ ಇದ್ದಾರೆ ನೋಡಿ. ಮಾರ್ಕು ಒಂದು ಇದನ್ನ ಗೆಲ್ಸಿ ಇದು ತೆಗ್ದಾಕಿದ್ದಾರೆ. ಮಾರ್ಕು ವಿಜಯ್ಗಿಂತ ಏನು ಕಮ್ಮಿ ಇಲ್ಲ. ಸುದೀಪ್ ವಿಜಯ್ಗಿಂತ ಏನು ಕಮ್ಮಿ ಇಲ್ಲ. ನಮ್ಮ ಶಿವಣ್ಣ ಉಪೇಂದ್ರ ಅವರು ನೋಡಿ ಒಬ್ರು ಬಂದಿಲ್ಲ. ಕನ್ನಡಿಗರೇ ಜನ ಇದ್ದಾರೆ, ಫಿಲಂನ ಬಂದು 10 ಗಂಟೆಗೆ ಪೈರಸಿ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಕನ್ನಡನ ಹಾಳು ಮಾಡ್ತಾ ಇದ್ದಾರೆ. ಪೈರಸಿ ನಡೀತಾ ಇದೆ. ಥಿಯೇಟ್ರಲ್ಲಿ ಬನ್ನಿ. ಅವ್ರು ಏನ್ ಮಾಡ್ತಾರೆ? ಥಿಯೇಟ್ರಿಗೆ ಯಾರು ಕನ್ನಡಿಗರು ಬರ್ತಾ ಇಲ್ಲ. ಬನ್ನಿ, ಉಳಿಸಿ. ಸುದೀಪ್ ಉಳಿಬೇಕು, ಶಿವಣ್ಣ ಉಳಿಬೇಕು, ಉಪೇಂದ್ರ ಅವರು ಉಳಿಬೇಕು, ಥಿಯೇಟರ್ ಉಳಿಬೇಕು, ಕನ್ನಡ ಉಳಿಬೇಕು. ನೋಡಿ ಅವ್ರು ವಿಜಯ್ದು 10 ದಿನ ಮುಂಚೆ ಬುಕ್ಕಿಂಗು. ಅಂದ್ರೆ ತಮಿಳ್ ಜನಕ್ಕಿಂತ ನಾವು ಕನ್ನಡಿಗರು ಕೀಳು ಇಲ್ವಾ? 7 ಕೋಟಿ ಕನ್ನಡಿಗರು ಇಲ್ವಾ? ನೋಡ ಎಷ್ಟು ಜನ ಅವ್ರೆ, ನೋಡ ಎವಳ ಮಂದಿ ಸರ್? 5 ಜನ ಇದ್ದಾರೆ ಅಷ್ಟೇ, 5 ಇಲ್ಲ. 10:30 ಹೋಗಲ್ಲ ಬೋಟಿಗೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಹೇಳ್ತಾ ಇದ್ದೀವಲ್ಲ. ಕನ್ನಡಿಗರು ನಾಚಿಕೆ ಆಗಬೇಕು. ತಮಿಳುನಾಡು ಮತ್ತು ಹಿಂದಿ ಈ ಸಿನಿಮಾಗಳು ಗೆಲ್ತಾ ಇದೆ ಹೊರತು ಕನ್ನಡಗಳು ಸೋಲ್ತಾ ಇದೆ. ಯಾಕೆ? ಕನ್ನಡಿಗರು ಬಂದು ನೋಡ್ತಾ ಇಲ್ಲ. ಎಲ್ಲೂ
ಕನ್ನಡಿಗರು ಬಂದು ಒಳ್ಳೆ ಫಿಲಂ ಕೊಟ್ರು ಯಾರು ಬಂದು ನೋಡ್ತಾ ಇಲ್ಲ. ವಿಜಯ್ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ಒಳ್ಳೊಳ್ಳೆ ನಾಯಕ ನಟರು ಇದ್ದಾರೆ. ವಿಜಯ್ದು ತಕ್ಷಣ ಹಾಕಿದ್ದೀವಿ. ಅಂತ ಯಾವುದೇ ಪರಿಸ್ಥಿತಿಯಲ್ಲಿ ಕಾರಣಕ್ಕೂ ದಯವಿಟ್ಟು ಕನ್ನಡಿಗರು ಕೇಳ್ಕೊಳ್ಳೋದು ಏನು ಗೊತ್ತಾ? ನಿಮ್ಮ ಟೈಮ್ ಸಮಯ ಅವಕಾಶ ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಕನ್ನಡಿಗರಿಗೆ